ಇದು ನನಗೆ ಕೋವಿಡ್ ಬಂದೇ ಇಲ್ಲ. ಇಷ್ಟು ದಿನ ಇವಳ ಜೊತೆ ಹಿಂಗ್ ಅಲಿತಾ ಇದೀಯ ಅಂದ್ರೆ ನಿಂಗೆ ಬಂದೇ ಇರುತ್ತೆ, ಬಿತ್ಕೊಬಿಡು. ಬೇಬಿ ನಾಗ್ಮೈ ಬೇಬಿ ಚಾಕ್ಲೇಟ್. ಬೇಬಿ ಚಾಕ್ಲೇಟ್ ತಂದಿದ್ದೀನಿ. ಅಯ್ಯೋ ತಗ. ಹಲೋ, ನೀವಿಬ್ರು ಲವರ್ಸಾ? ಹೌದು. ಹಂಗ್ ಕಾಣಿಸೋದಿಲ್ಲ, ಅಪ್ಪ ಮಗಳ ತರ ಕಾಣಿಸ್ತೀರಾ. ಆಯ್ತು ಮಾವ, ತೊಂದ್ರೆ ಇಲ್ಲ. ನಾನಿಬ್ರು ನಿಮ್ಮಿಬ್ರಿಗೂ ನಾನು ಮದುವೆ ಮಾಡ್ತೀನಿ. ಆದ್ರೆ ನೀವು ನನಗೆ ಒಂದು 15 ರೇಷ್ಮೆ ಸೀರೆ, ಒಂದು ಪಾಲಕ್ಕು, ಒಂದು ಹಸುವಿನ ತುಪ್ಪ ಕೊಟ್ರೆ ನಿಮ್ಮಿಬ್ರಿಗೂ ಮದುವೆ ಮಾಡಿಸ್ಬಿಡ್ತೀನಿ. ಒಂದು ಹಸುವಿನ ತುಪ್ಪ ಅಂತ ಹೇಳ್ಕೊಟ್ಟಿಲ್ಲ ಗಣಪಣ್ಣ, ಹಸುವಿನ ತುಪ್ಪ ಅಂತ ಹೇಳ್ಕೊಟ್ಟಿರೋದು. ಗುರುಗಳೇ, ನಮ್ಮಿಬ್ರಿಗೂ ಮದುವೆ ಮಾಡ್ಸಿ 12 kg ಅಕ್ಕಿ ಕೊಡ್ತೀನಿ. ಏಯ್ ಲೋಫರ್ ನನ್ನ ಮಗನೇ, ನಾನು ಅಂದ್ರೆ ನಂಬರು ಅಂದ್ರೆ ನಾನು ಹೇಳಿದ್ನ ಹೇಳ್ತೀನೋ ಅದೇ ಆಗುತ್ತೆ, ಏನ್ ಹೇಳ್ತೀನೋ ಅದೇ ಆಗುತ್ತೆ. ನಿನಗೆ ಬರೀ 12 kg ಅಕ್ಕಿ ಕೊಡ್ತೀಯೋ ನನಗೆ? 12 kg ಅಕ್ಕಿ ಕೊಡ್ತೀನಿ ಅಂದ್ರೆ ಅಪ್ಪಣ್ಣ ಕೊಟ್ಟಿರೋದೇ 12 kg. ಆಯ್ತಾಯ್ತು, ಅದೇ 12 kg ತಗೊಂಡು ನಾನು ನಿಮ್ಮಿಬ್ಬರಿಗೂ ಮದುವೆ ಮಾಡಿಸ್ತೀನಿ, ಬನ್ನಿ. ಗುರುಗಳೇ, ನೀವೇನ್ ಆಕ್ಟಿಂಗ್ ನ ಮಾಡ್ಬೇಕು ಅಂತ ಇದಿರೋ ಬೇಡ ಅಂತ ಮಾಡ್ತಾ ಇದಿರೋ? ದೇವ್ರಡೆ ಗೊತ್ತಾಯ್ತಲ್ಲ ಗುರುಗಳೇ, ಐ ರಿಯಲಿ ಅಗ್ಯೂ. ಆದ್ರೆ ಈ ಕೋವಿಡ್ ಸೆಟ್ರಲ್ಲಿ ಹೆಂಗೆ ಮದುವೆ ಮಾಡಿಸ್ತೀರಿ? ಲೇ, ನಾನು ಅಂದ್ರೆ ಹುಚ್ಚ ಅಂದ್ರೆ ನಾನು ಏನ್ ಪುಂಗ್ತೇನೋ ನನಗೆ ಗೊತ್ತಿಲ್ಲ. ನಾನು ಪುಂಗೋದು ನನಗೆ ಗೊತ್ತೇ ಆಗಲ್ಲ. ಶರಣ ಅವ್ರಿಗೆ ಗೊತ್ತು. ಮದುವೆ ಮಾಡಿಸ್ತೀನಿ. ಇದನ್ನೇನು ಕೋವಿಡ್ ಸೆಂಟರ್ ಅನ್ಕೊಂಡಿದ್ದೀರಾ, ಕ್ಲಬ್ ಅನ್ಕೊಂಡಿದ್ದೀರಾ? ಬನ್ನಿ ಮೇಡಮ್, ನೀವು ಒಂದಾಟ ಕುತ್ಕೊಳ್ಳಿ, ಇಸ್ಬಿಟ್ ಆಡೋಣ. ಇಂಜೆಕ್ಷನ್ ಕೊಟ್ಟು ಸಾಯಿಸ್ಬಿಡ್ತೀನಿ ನಿನ್ಗೆ. ಎತ್ತಿ ಕಡೆ ಬಂದ್ ಮಲ್ಕೊಳ್ಳಯ್ಯ. ಬನ್ನಿ 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 ಬನ್ನಿ. ನಡೀತಾ ಇದೆ ಮದುವೆ ಮಾಡಿಸ್ತಾ ಇದೀವಿ. ಇದು ಕೋವಿಡ್ ಸೆಂಟರ್, ಮದುವೆ ಮನೆ ಛತ್ರನ. ಹೊರಗಡೆ ಲಾಕ್ ಡೌನ್ ಇದೆ, ಇನ್ನೆಲ್ಲಿ ಮದುವೆ ಮಾಡಿಸ್ತೀಯಾ? ಅದಕ್ಕೆ ಇಲ್ಲೇ ಮಾಡಿಸ್ತಾ ಇರೋದು. ಇಲ್ಲ, ಏನ್ ಮಾಡ್ಬೇಕು ಇವಾಗ? ಮದುಮಕ್ಳಿಗೆ ಫಸ್ಟ್ ಅರ್ಶನ ಹಚ್ಚು. ಅರಿಶಿನ ಎಲ್ಲಿಂದ ಹಚ್ಚದಯ್ಯ? ಮೇಡಮ್ ಅವ್ರೆ, ಇಲ್ಲಿದೆ ಮೇಡಮ್ ಅವ್ರೆ. ಇದು ಯಾವ ಗ್ಯಾಪ್ ಅಲ್ಲಿ ರೆಡಿ ಮಾಡ್ದು? ಅಯ್ಯೋ, ಅರ್ಶಿನ ಸಿಗ್ಲಿಲ್ಲ, ಪೇಂಟ್ ಸಿಕ್ತು. ಕಡೆಯ ಅಲ್ಲ ಅಲ್ಲ ಅಲ್ಲ, ಒಂದ್ ನಿಮಿಷ. ನಾನು ಈ ಶರ್ಟ್ ನ ಮನೆಗೆ ತಗೊಂಡು ಹೋಗ್ಬೇಕು ಅಂತ ಇದ್ದೀನಿ. ತಗೊಂಡೋಗು. ನೋಡಿ ಫ್ರೆಂಡ್ಸ್, ಕೋವಿಡ್ ಸೆಂಟರ್ ಅಲ್ಲಿ ಮದುವೆ ನಡೀತಾ ಇದೆ. ಮೋಸ್ಟ್ಲಿ ಹನಿಮೂನ್ ಕೂಡ ಇಲ್ಲೇ ನಡೆಸ್ತಾರೆ ಅನ್ಕೋತೀನಿ. ಹಾರ 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 ತಗೊಂಡ್ ಬನ್ನಿ, ಹಾರ ತಗೊಂಡಿ ಮದ್ಮಕ್ಳಿಗೆ ಹಾರ. ಈ ಸ್ವಾಮಿ, ಇಲ್ಲಿ ಹಾರ ಎಲ್ರಿ ಸಿಗುತ್ತೆ? ಮೇಡಮ್ ಅವ್ರೆ, ಇಲ್ಲಿದೆ ನೋಡಿ. ನೀನ್ ತುಂಬಾ ಬುದ್ಧಿವಂತ ಕಣೋ, ಏನೇನೋ ಮಾಡ್ತಾ ಇದ್ಯಾ. ನಾವಿಬ್ರು ಆಗ್ಬಿಡೋಣ. ತಾಳಿ 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 ತಗೊಂಡ್ ಬನ್ನಿ. ಕೋವಿಡ್ ಪೇಷಂಟ್ ಇವರು ಆಟವ್ರ. ಗುರುಗಳೇ, ನಾನು ಹತ್ರಕ್ಕೆ ಹೋಗಿ ಹಾಕ್ಲಾ, ದೂರದಲ್ಲಿ ನಿಂತ್ಕೊಂಡು ಹಾಕ್ಲಾ? ದೂರದಲ್ಲಿ ಹಾಕು, ಹತ್ರಕ್ಕೆ ಹೋಗಿ ಹಾಕ್ತಿದ್ರೆ ಸತ್ತೋಗ್ಬಿಡ್ತೀಯ ನೀನು, ಕೊರೋನಾ ಬಂದು. ಆಯ್ತು ಮಾವ, ತಾಳಿ ನಾನ್ ಕಟ್ಲಾ? ನಾನೇ ಕಟ್ತೀನಿ. ತಗೋ. ಗಟ್ಟಿ ಬೇಡ ಗಟ್ಟಿ ಬೇಡ. ಸ್ಯಾನಿಟೈಸರ್. ಗುರುಗಳೇ, ಆಶೀರ್ವಾದ ಮಾಡಿ. ಆಯ್ತಾಯ್ತು, ಬೇಗ ಒಂದ್ ಗಂಡು ಮಗುನ ಹೇರ್ರಿ. ನೋಡಿ ಮೋಹನ್ ಕಟೀಲ್ ಅವ್ರೆ, ನೀವು ನಿಮ್ಮೂರ್ಗೆ ದೊಡ್ಡ, ಅದಕ್ಕೆ ನಮ್ಗೆ ಆಶೀರ್ವಾದ ಮಾಡಿ. ಹೋಗ್ರಿ, ಇದು ಒಂದು ಮದುವೆ ಅಂತಾರೇನ್ರಿ? ಮದುವೆ ಅಂದ್ರೆ ಶಾಸ್ತ್ರೋಕ್ತವಾಗಿ ಮನೆಯವ್ರು ಒಪ್ಪಿಗೆ ಪಡ್ಕೊಂಡು ಆಗ್ಬೇಕು. ಅದನ್ನ ಬಿಟ್ಟು ಈ ರೀತಿ ಎಲ್ಲೆಲ್ಲೋ ಬಂದು ಮದುವೆ ಆಗೋದಲ್ಲ. ನನ್ನ ಮಗನು ಮದುವೆ ಆಗಿದ್ದಾನೆ ಕಣ್ರಿ, ಲವ್ ಮ್ಯಾರೇಜ್. 50 ಕೋಟಿ ಖರ್ಚು ಮಾಡಿ ಅವನಿಗೆ ಮದುವೆ ಮಾಡಿದ್ದೀನಿ. ನನ್ನ ಮಗನಿಗೆ ನಾನು ಅಂದ್ರೆ ಎಷ್ಟು ಪ್ರೀತಿ ಗೊತ್ತಾ? ನಾನು ಅಂದ್ರೆ ಪಂಚ ಪ್ರಾಣ ಅವನಿಗೆ ಗೊತ್ತಾ? ಸಾಕ್ ನಿಲ್ಲಿಸ್ರಿ. ಆವಾಗಿಂದ ನನ್ನ ಮಗ ಅಂತ ಬಿಲ್ಡಪ್ ಬಿಡ್ತಿದಿರಲ್ಲ ರೇ. ಏನ್ರಿ ನಿಮ್ಮ ಮಗ ಇಷ್ಟ ದಿನ ಆಯ್ತು ಕೋವಿಡ್ ಸೆಂಟ್ರಿಗೆ ಬಂದು, ಒಂದಿನಾದ್ರೂ ಬಂದು ನೋಡ್ಕೊಂಡು ಹೋಗಿದ್ದಾನೇನ್ರಿ ನಿಮ್ಮ ಮಗ? ರೇ, ನಿಮ್ಮ ಮಗ ನಿಮ್ಮ ನೆಟ್ಟು ಪ್ರೀತಿಸ್ತಾನೆ ಅಂತ ನಾನ್ ತೋರಿಸ್ತೀನಿ ರೀ. ಹಲೋ ಹಲೋ ಸರ್, ಇಲ್ಲಿ ನಿಮ್ಮಪ್ಪ ಸತ್ತೋಗಿದ್ದಾರೆ ಸರ್. ಇಲ್ಲಿ ನಿಮ್ಮಪ್ಪ ಸತ್ತೋಗಿದ್ದಾರೆ, ಬಂದು ಬಾಡಿ ತಗೊಂಡು ಹೋಗ್ತೀರಾ ಸರ್? ರೀ, ಆ ಬಾಡಿ ತಗೊಂಡು ನಾನೇನ್ ಮಾಡ್ರಿ? ಅಲ್ಲೇ ಸುಟ್ಟಾಕ್ರಿ ಅದನ್ನ. ಸರ್, ಬಾಡಿ ಜೊತೆ ದುಡ್ಡು ಸುಟ್ಟಾಕೋದಾ ಸರ್? ದುಡ್ಡನ್ನ ಯಾರಾದ್ರೂ ಸುಟ್ಟಾಕ್ತಾರೇನ್ರಿ? ಅಕೌಂಟ್ ನಂಬರ್ ಕಳಿಸ್ತೀನಿ, ಅಕೌಂಟಿಗೆ ಹಾಕ್ಬಿಡಿ. ಇಷ್ಟೇ ಸರ್ ಜೀವನ. ಇಲ್ಲಿ ನಾನು, ನಂದು, ನನ್ನವರು, ನನ್ನ ಮಗ ಅನ್ನೋ ಅಂಧಕಾರದಲ್ಲೇ ನಾವು ಕಾಲನ ಕಳೀತಾ ಇದ್ದೀವಿ. ಇಲ್ಲಿ ದುಡ್ಡಿಗಿರೋ ಬೆಲೆ ಮನುಷ್ಯನಿಗಿಲ್ಲ ಸರ್. ಹುಟ್ತಾ ನಾವೇನು ತೊಗೊಂಡು ಬಂದಿಲ್ಲ, ಸಾಯ್ಬೇಕಾದ್ರೆ ನಾವೇನನ್ನೂ ತೊಗೊಂಡು ಹೋಗಲ್ಲ. ಸುಖವಾಗಿದ್ದಾಗ ಎಲ್ಲರೂ ನಮ್ಮ ಜೊತೆಗಿರ್ತಾರೆ, ಆದರೆ ಕಷ್ಟ ಅಂತ ಬರಲಿ ನಮ್ಮ ನೆರಳು ನಮ್ಮ ಜೊತೆಗಿರಲ್ಲ ಸರ್. ಇಲ್ಲಿ ಬಡವ ಆಗಲಿ ಶ್ರೀಮಂತ ಆಗಲಿ ಎಲ್ಲರೂ ಒಂದಿನ ಕೊನೆಗೆ ಸೇರೋದು ಮಣ್ಣಿಗೇನೆ ಸರ್. ಅರ್ಥ ಮಾಡ್ಕೊಳ್ಳಿ. ಭಟ್ರೆ, ಹೇಗಿತ್ತು ನಮ್ಮ
ಟೇಕ್ ಆಫ್ ಅಲ್ಲಿ ವಾಣಿ ಅವರು ಚೆನ್ನಾಗಿ ಟೇಕ್ ಆಫ್ ಮಾಡಿದ್ರು. ಸಂತು ಬಂದಾಗ ಸ್ವಲ್ಪ ಎನರ್ಜಿ ಫಾರ್ಮ್ ಆಯ್ತು. ಎಲ್ಲಾ ಟೀಮ್ನವ್ರನ್ನು ನೋಡೋದೇ ಒಂದು ಖುಷಿ ಕಣ. ಸ್ಟೇಜ್ ತುಂಬಿಕೊಂಡಿದೆ. ಆಮೇಲೆ ಇವತ್ತಿನ ಕಾಲದಲ್ಲಿ ಡಾಕ್ಟ್ರಿಗೆ ಕೇಳ್ಬೇಕು ನಾವು ಆರಾಮಿದ್ದೀರಾ ಸರ್ ಅಂತ. ಪಾಪ ತುಂಬಾ ಕಷ್ಟ ಪಡ್ತಿದ್ದಾರೆ. ಹೌದಾ? ಡಾಕ್ಟರ್ಸ್ ಇರೋ ಪ್ರೆಷರು ಇನ್ಯಾರಿಗೂ ಇಲ್ಲ. ಸೊ ಇವಾಗ ವ್ಯಾಕ್ಸಿನೇಷನ್ಸ್ ಎಲ್ಲ ಬಂದು ಸ್ವಲ್ಪ ತಹಬಂದಿಗೆ ಬರ್ತಿದೆ. ಅದನ್ನೆಲ್ಲ ಅಡಾಪ್ಟ್ ಮಾಡ್ಕೊಂಡು ಇವತ್ತಿನ ಕಾಲದ ಬೇರೆ ಜನರು ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಕರೋನಾಗೆ ಅನ್ನೋ ಥರದೊಂದು ನಾಟಕ ಇತ್ತು. ಪ್ರಯತ್ನ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಆಮೇಲೆ ನಾನು ಬರ್ದಿದ್ದ ಅದು ಎಂಡ್ ನೋಡ್ತಾ ಇದ್ದಾಗ ನೆನಪಾಯ್ತು. ಸಾವು ನೋಡುತ್ತಾ ನಗುತ್ತಿದೆ ಬ್ಯಾಂಕ್ ಅಕೌಂಟಿನ ಗಾತ್ರವ, ರೋಗ ಕೇಳುತ್ತಾ ಬರುವುದೇ ಮನುಜನ ಕುಲ ಗೋತ್ರವ, ಯಾರೋ ನೀನು ಮಾನವ ಕೇಳುತ್ತಿಹುದು ಕರೋನಾ ಅಂತ ಒಂದು ಲಾಸ್ಟ್ ಇಯರ್ ಒಂದು ಸಾಂಗ್ ಮಾಡಿದ್ದೆ. ಅದು ನೆನಪಾಗ್ತಾ ಇದೆ ನನಗೆ. ಮಜಾನು ಕೊಟ್ರಿ, ಎಂಡಲ್ಲಿ ಒಂದು ಮೆಸೇಜು ಕೊಟ್ರಿ. ಮತ್ತೊಮ್ಮೆ ಮಗದೊಮ್ಮೆ ಪ್ರತಿಯೊಬ್ಬರಿಗೂ ಸ್ವಾಗತ. ಎಲ್ಲರೂ ನಿಮ್ಮ ಪ್ರಯತ್ನ ಪಟ್ಟಿದ್ದೀರಿ. ಈ ಪ್ರಯತ್ನಕ್ಕೆ ನಮ್ದೊಂದು ಸಲ್ಯೂಟ್ ನಿಮ್ಗೆಲ್ಲರಿಗೂ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಓಕೆ ರಕ್ಷಿತಾಂಬೆ, ದ ಇಂಟೈರ್ ಐಡಿಯಾ ಆಫ್ ಬ್ಯಾಕ್ ಟುಗೆದರ್ ಮತ್ತೆ ಈ ವೇದಿಕೆ ಮೇಲೆ ಬಂದು ನಾವೆಲ್ಲ ಜೊತೆಲಿ ಸೇರ್ಕೊಂಡು ಸೀಯಿಂಗ್ ಅನ್ ಆಕ್ಟ್ ವಾಸ್ ಅ ಲಾಟ್ ಆಫ್ ಫನ್ ಫಾರ್ ಮಿ. ತುಂಬಾ ದಿವಸಗಳಾಗೋಗ್ಬಿಟ್ಟಿತ್ತು. ಎವ್ರಿಬಡಿ ಡಿಡ್ ಅ ಗುಡ್ ಜಾಬ್. ಇಟ್ ವಾಸ್ ನೈಸ್ ಟು ಸಿ ಎವ್ರಿಬಡಿ. ಹೊಸ ಒಂದು ಕಪಲ್ ಏನು ಅಂದ್ರೆ ನಮ್ಮ ಸಂತು ಮತ್ತೆ ಮಿಂಚು. ಹೆಂಗೋ ಅದು ನಮ್ ಜೋಡಿ ನೋಡಿ ಇಡೀ ಕರ್ನಾಟಕ ಒಳ್ಳೆ ಬ್ಯೂಟಿಫುಲ್ ಜೋಡಿ ಅಂತ ಅನ್ನುತ್ತೆ ಅನ್ನೋ ಒಂದು ಭರವಸೆ ಮೇಲೆ ಇದ್ದೀವಿ. ಇದ್ರ ಮೇಲೆ ನಾನು ಮಾತಾಡಲ್ಲ ಸರ್. ಇಲ್ಲ, ಕರೆಕ್ಟ್ ಅವ್ನು ಹೇಳ್ತಾ ಇರೋದು. ಒಂದು ಕ್ರೀಮ್ ಬನ್ನು ಒಂದು ಖಾರ ಬಂದಿದ್ದಂಗಿದೆ. ಚೆನ್ನಾಗಿದ್ಯಾ ಮಿಂಚು? ನಿಂಗೆ ಇವನ್ ಏನಾಗ್ಬೇಕು ಸಂತು? ದೊಡ್ಡಪ್ಪ ಏಯ್ ಕರೆಕ್ಟ್ ಆಗಿ ಹೇಳಮ್ಮ. ಸದಾ ಏನ್ ನಿನ್ಗೆ? ಒಳ್ಳೆ ಫ್ರೆಂಡ್ ಅಂಡ್ ಬ್ರದರ್ ತರ. ಫ್ರೆಂಡ್ ಅಂಡ್ ಬ್ರದರ್. ಓಕೆ, ಇವ್ರಿಗೆ ಹೇಳ್ಕೊಟ್ಟು ಗಟ್ಟಿಯಾಗಿದ್ದೀರಲ್ಲ ಮೆಂಟ್ರುಗಳೆಲ್ಲ. ಅವ್ರಿಗೊಂದು ಜೋರ ಚಪ್ಪಾಳೆ. ಅದಕ್ಕೂ ಮುಂಚೆ ಗಣಪ ಅವ್ರ ವೇದಿಕೆ ಮೇಲೆ ಬನ್ನಿ. ಅಲ್ಲ, ನನಗೊಂದು ಡೌಟು. ರಿಹರ್ಸಲ್ ಅಲ್ಲಿ ಈ ರೇಂಜ್ ಬಯಸ್ಕೊತಾರಲ್ಲ ಇವ್ರು ಮಾಡೋ ಮಿಸ್ಟೇಕಿಗೆ ನಾವು ಇವ್ರಿಗೆ ಬೈತೀವಿ. ನಮಗೇನೇನು ಬೈತಾನೆ ಅಂತ ಗಣಪ. ಕಷ್ಟ ಬಿದ್ದು ರಾತ್ರಿ ಎಲ್ಲ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ ಬೆಳಗ್ಗೆ ಅವ್ರು ಮಾಡ್ಲಿಲ್ಲ ಅಂದ್ರೆ ಇವರು ಮಾರ್ಕ್ಸ್ ಕೊಡಲ್ಲ, ಬಜಾರ್ ಹೊಡೆಯಲ್ಲ, ಈ ನನ್ನ ಮಕ್ಳಿಗೂ ತಲೆ ಸರಿ ಇಲ್ಲ ಅಂತ ಬೈದಿರ್ತೀವಿ. ಗ್ಯಾರಂಟಿ ಬೈದಿರ್ತೇವೆ. ನೀನು ಮನಸ್ಸಿನ ಮಾತುಗಳು ಸರ್. ನೋಡಿದ್ರ ಕರೆಕ್ಟಾಗಿ ಹೇಳೋದ ನಾನು. ವಿಜಯ್ ಶೆಟ್ಟಿ ನೀನು ಮಾತಾಡಿರ್ತೀರಾ. ಶರಣ ವಿಜಯ್ ಶೆಟ್ಟಿ ಸುಮ್ಮನೆ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಮೆಂಟರ್ಸ್ ನಿಜಕ್ಕೂ ನಮ್ಮ ಬ್ಯಾಕ್ ಬೋನ್ ದ ಶೋ. ಯಾಕೆ ಅಂತಂದ್ರೆ ನೀವು ಕೊಡುವಂತ ಸಮಯ, ನೀವು ತಗೊಳ್ಳೋಂಥ ರಿಸ್ಕ್, ಮತ್ತೆ ಇವ್ರನ್ನೆಲ್ಲ ನೀವು ಇಷ್ಟು ವರ್ಷ ಇದನ್ನ ಅರಿತು ಕುಡಿದಿರ್ತಕ್ಕಂಥದ್ದು, ಅವ್ರವ್ರಿಗೆ ತಕ್ಕಾಗ ಕೊಡತಕ್ಕಂಥ ಪಾತ್ರ, ಇದಕ್ಕೆಲ್ಲ ನಿಮ್ಗೊಂದು ದೊಡ್ಡ ಸಲ್ಯೂಟ್. ಹ್ಯಾಟ್ಸ್ ಆಫ್. ರಕ್ಷಿತಾಂಬೆ, ಮಾರ್ಕ್ಸ್ ಇಲ್ಲ ಬಟ್ ಖುಷಿ ಆಗಿದ್ರೆ ಬಜಾರ್ ಹೊಡಿಬೋದು. ಅವ್ರ ಎಫರ್ಟಿಗೆ ಹೊಡಿತಾ ಇರೋದು. ಏ